ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಹೊನ್ನೆಗೌಡ ಗೋಬಿ ಮಂಚೂರಿಯನ್. ಫ್ರೆಂಡ್ಸ್, ಇದು ಭುವನೇಶ್ವರಿ ನಗರ T.Dasarahalli ಅಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರು ಗೋಬಿ ಹೇಗೆಲ್ಲ ಮಾಡ್ತಾರೆ, ಏನೇನು ಹಾಕಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಕಡೆ ಗೋಬಿ ಸಿಗುತ್ತೆ, ಆದರೂ ಇದರಲ್ಲಿ ಏನು ವಿಶೇಷ ಅಂತ ಅಂದ್ಕೊಂಡ್ರೆ ಇದು ನಾಟಿ ಸ್ಟೈಲ್ ಫ್ರೆಂಡ್ಸ್. ತುಂಬಾ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಬೇರೆ ಕಡೆ ಎಲ್ಲ ನೀವು ನೋಡಿರ್ಬೋದು, ಕೆಂಪು ಕಲರ್ ಬಾಟ್ಲುಗಳಲ್ಲಿ ಎಷ್ಟೊಂದು ಬಾಟ್ಲುಗಳನ್ನ ಜೋಡಿಸಿಟ್ಕೊಂಡಿರ್ತಾರೆ. ಅಂದರೆ ಸಾಸ್, ಟೊಮೊಟೊ ಸಾಸ್, ಚಿಲ್ಲಿ ಸಾಸ್ ಆ ಥರದ್ದು. ಇವರು ಅದೆಲ್ಲ ಹೊರಗಡೆಯಿಂದ ತಗೊಳ್ಳೋದಿಲ್ಲ, ಇವರೇ ಓನಾಗಿ ಪ್ರಿಪೇರ್ ಮಾಡ್ತಾರೆ. ಹಾಗೆ ಮಸಾಲಗಳೆಲ್ಲ ಇವರೇ ಓನಾಗಿ ಪ್ರಿಪೇರ್ ಮಾಡ್ತಾರೆ. ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವತ್ತಿಂದ ಅವತ್ತೇ ಪ್ರಿಪೇರ್ ಮಾಡ್ಕೊಳ್ತಾರೆ. ಫ್ರೆಂಡ್ಸ್ ನೋಡಿ, ಹೇಳಿದಲ್ಲ ಮಸಾಲ ಇದೆಲ್ಲ ಮನೆಯಲ್ಲೇ ತಯಾರು ಮಾಡಿಟ್ಕೊಂಡಿರೋದು. ಗೋಬಿಗೆ ಬೇಕಾಗುವಂಥ ಮಸಾಲ ಐಟಮ್ಗಳೆಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ನಾಟಿ ಸ್ಟೈಲ್, ಎಲ್ಲ ಇವರೇ ಪ್ರಿಪೇರ್ ಮಾಡ್ಕೊಳ್ಳೋದು. ನೋಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿಟ್ಕೊಂಡಿದ್ದು. ಇದು ನೋಡಿ ಸಾಸ್, ಇವರೇ ರೆಡಿ ಮಾಡಿರೋಂಥದ್ದು. ಇವರೇ ಮನೆಯಲ್ಲಿ ತಯಾರು ಮಾಡಿಟ್ಕೊಂಡಿರೋದು ಮಸಾಲ. ಬನ್ನಿ ಇವಾಗ ಗೋಬಿ ಹಾಕ್ತಾರಂತೆ, ನೋಡ್ಕೊಂಬರೋಣ. ಯಾವ ರೀತಿ ಏನೇನು ಹಾಕ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ನೋಡಿ, ಈಗ ಅವರು ಮಾಡಿಟ್ಕೊಂಡಿರೋಂಥ ಮಸಾಲ, ಹಾಗೆ ಮತ್ತು ಚಿಲ್ಲಿ ಮತ್ತು ಸಾಸ್ ಸ್ವಲ್ಪ ಹಾಕ್ಬಿಟ್ಟು ಹಾಕಿದ್ದಾರೆ. ಈಗ ಫ್ರೈ ಮಾಡಿಟ್ಕೊಂಡಿರೋಂಥ ಗೋಬಿನ ಹಾಕ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಹಾಗೆ ಫ್ರೆಂಡ್ಸ್, ನಮ್ಮದು ಫೇವರೆಟ್ ಫೀಸ್ಟು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಕೂಡ ಅದರಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟನ್ನು ಫಾಲೋ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ, ನೀವು ನಮ್ಮ ವಿಡಿಯೋಗಳನ್ನ ನೋಡ್ಬೋದು. ಇದೇ ರೀತಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ನಮಗೆ ಸಪೋರ್ಟ್ ಮಾಡಿ. ನಾಟಿ ಸ್ಟೈಲ್ ಗೋಬಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನೀವು ಹೊರಗಡೆ ಎಲ್ಲ ಮಾಡೋದು ನೋಡ್ತಾ ಇದ್ರೆ ತುಂಬ ಕಲರ್ಫುಲ್ ಆಗಿರುತ್ತೆ. ಇದು ಅಷ್ಟೊಂದಿಲ್ಲ. ಇದರ ಅರ್ಥ ನಾಟಿ ಸ್ಟೈಲ್. ಎಲ್ಲ ಮಸಾಲ ಪದಾರ್ಥಗಳು ಇವ್ರು ಮಾಡೋವಂಥದ್ದು ಸ್ಟೈಲು ಎಲ್ಲ ಕೂಡ ನಾಟಿ ಸ್ಟೈಲ್. ಸಖತ್ತು ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ನೀವು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನುವಷ್ಟರ ಮಟ್ಟಿಗೆ ರುಚಿಯಾಗಿರುತ್ತೆ. ಒಮ್ಮೆ ಬನ್ನಿ, ರುಚಿ ನೋಡಿ, ರುಚಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಎಷ್ಟು ಬೇಕೋ ಅಷ್ಟು ಅವಾಗ ಮಾತ್ರ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿಬಿಟ್ಟು ಮತ್ತೆ ಈಗ ಆರ್ಡ್ರ್ ಬಂದರೆ ಅದನ್ನು ಹಾಕ್ಕೊಡ್ತಾ ಇರ್ತಾರೆ. ಜಾಸ್ತಿ ಎಲ್ಲ ಸ್ಟಾಕ್ ಇಟ್ಕೊಳೋದಿಲ್ಲ. ನೋಡಿ, ಗೋಬಿ ರೆಡಿಯಾಗಿದೆ. ಕಸ್ಟಮರ್ಸ್ಗಳಿಗೆ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದಾರೆ.
ಹಾಗೆ ಇಲ್ಲಿನ ಗೋಬಿ ತುಂಬ ಟೇಸ್ಟಿಯಾಗಿರೋದ್ರಿಂದ ಕಸ್ಟಮರ್ಸ್ ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಮನೆಗೂ ಸಹ ಪಾರ್ಸಲ್ನ ತಗೊಂಡೋಗ್ತಾ ಇರ್ತಾರೆ. ನಾವು ಇಲ್ಲಿನ ಗೋಬಿಯನ್ನು ಟೇಸ್ಟ್ ಮಾಡಿದ್ವಿ, ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೊನ್ನೇಗೌಡ ಗೋಬಿ ಕಾರ್ನರ್ ಅವರ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಹonnegowda. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವೊಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಲ್ಲ ಹೋಮ್ ಮೇಡು, ಪೌಡ್ರ್ ಏನು ಹಾಕಲ್ಲ, ಬಾಟ್ಲ್ ಐಟಮ್ ಏನು ಹಾಕಲ್ಲ, ಎಲ್ಲ ಹೋಮ್ ಮೇಡ್. ಸಾಸ್ ಎಲ್ಲ ಹೊರಗಡೆ ಎಲ್ಲ ಏನು ತರೋದಿಲ್ಲ? ಸಾಸ್ ಏನು ಹೊರಗಡೆ ತರಲ್ಲ. ಡೈಲಿ ನಾವೇ ಮಾಡ್ತೀವಿ, ಡೈಲಿ ಮಾಡ್ಬೇಕು. ಓಕೆ, ಗೋಬಿ ಮಾತ್ರ ನಾನು ಮಾಡೋದು? ಹಾಂ, ಗೋಬಿ ಒಂದೇ. ಹೇಗಿದೆ ಸರ್ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ, ಒಳ್ಳೆ ಕಸ್ಟಮರ್ ಬರ್ತಾರೆ, ಎಲ್ಲ ಹುಡಿಕೊಂಡ್ ಬರ್ತಾರೆ. ಟೇಸ್ಟ್ ಚೆನ್ನಾಗಿದೆ. ಏನು ಹೇಳ್ತಾರೆ ಕಸ್ಟಮರ್? ಕಸ್ಟಮರ್ ಚೆನ್ನಾಗಿದೆ ಅಂತಾರೆ. ಇನ್ನ ಪಾರ್ಸಲ್ ಜಾಸ್ತಿ ಕೇಳ್ತಾರೆ, ಪಾರ್ಸಲ್ ಜಾಸ್ತಿ ಹೋಗುತ್ತೆ. ಓಕೆ, ಎಷ್ಟು ಒಂದು ಗೋಬಿ? ಹಾಫ್ 25, ಫುಲ್ 40. ಫುಲ್ 40. ಪಾರ್ಸಲ್ ಅದು? ಪಾರ್ಸಲ್ ಸೇಮ್ ರೇಟ್, ಸೇಮ್ 40. ಚಾರ್ಜಸ್ ಏನಿಲ್ಲ, ಸೇಮ್ ರೇಟ್. ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಾ, ಸುಮಾರು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು? ವಿವೇಕ್ ಅಂತ. ಸರ್, ಗೋಬಿ ತಗೊಂಡಿದ್ರಲ್ಲ, ಟೇಸ್ಟ್ ಮಾಡಿದ್ರೆ? ಮಾಡಿದೆ ಸರ್. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್, ಕ್ರಿಸ್ಪಿ ಅಂಡ್ ಸ್ಮೂತ್ ಆಗಿ. ಟೇಸ್ಟ್ ವೈಸ್ ಕರೆಕ್ಟ್, ಖಾರ ಎಲ್ಲ ಕರೆಕ್ಟ್ ಇದೆ, ಸಾಸ್ ಎಲ್ಲ ಕರೆಕ್ಟ್ ಹಾಕಿದ್ದಾರೆ, ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಈ ಏರಿಯಾಕ್ಕೆ ಬರಕತ್ತೆ ಒಂದು 10 ವರ್ಷ ಆಯ್ತು. ಗೋಬಿ ಅಂತ ತಿನ್ನಕ್ ಬಂದ್ರೆ ಇಲ್ಲಿಗೆ ಬರೋದು. ಚೆನ್ನಾಗಿದೆ. ಸೊ ಟೋಟಲಿ ಚೆನ್ನಾಗಿದೆ. ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಆಗಿ ನಾನು ಇಲ್ಲಿ ಇರೋದಿಲ್ಲ, ಬೇರೆ ಕಡೆ ಇರೋದು. ಬಂದಾಗೆಲ್ಲ ಏನಾದ್ರು ತಿನ್ನಂಗ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ತಿಂತಿದ್ದಾರೆ. ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು? ಸರ್, ಗೋಬಿ ಹೇಗಿದೆ ಸರ್ ಟೇಸ್ಟ್? ಗೋಬಿ ಚೆನ್ನಾಗಿದೆ. ರೆಗ್ಯುಲರ್ ಓಲ್ಡ್ ಕಸ್ಟಮರ್, ತುಂಬ ಅಲ್ಲ, ಒಂದು 3-4 ವರ್ಷದಿಂದ ತಗೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಗೋಬಿ, ಟೇಸ್ಟ್ ಆಗಿರುತ್ತೆ. ಎಲ್ಲ ಒಮ್ಮೆ ಮಾಡೋದು ಚೆನ್ನಾಗಿರುತ್ತೆ. ನಾವು ಪಾರ್ಸಲ್ ತಗೊಂಡು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ರೆಗ್ಯುಲರ್ ಬರ್ತಾ ಇರ್ತೀರಾ? ಕಸ್ಟಮರ್ಸ್ ಅಷ್ಟೇ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಗೋಬಿ ಗೋಬಿ ಅಷ್ಟು 10-10:30ವರೆಗೂ ಓಪನ್ ಇರುತ್ತೆ, 10-11 ಗಂಟೆವರೆಗೂ ಓಪನ್ ಇರುತ್ತೆ. ಚೆನ್ನಾಗಿರುತ್ತೆ, ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡುತ್ತೆ. ತುಂಬ ಇಷ್ಟ ಆಯ್ತಾ ಟೇಸ್ಟ್? ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಆ ಕಡೆ ಫ್ರೈ ಮಾಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ? ಈ ರೀತಿ ಗೋಬಿನ ಫಸ್ಟ್ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿ ಆಮೇಲೆ ಆರ್ಡ್ರ್ ಬಂದಮೇಲೆ ಇದನ್ನು ಹಾಕಿ ಮಸಾಲ, ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಸಾಸ್ ಅದೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಡ್ತಾರೆ. ನಾಟಿ-ಸ್ಟೈಲ್ ಗೋಬಿ ಮಂಚೂರಿ. ಫ್ರೆಂಡ್ಸ್, ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಪ್ರಮೋದ್ ಅಂತ. ಸರ್, ಹೇಗಿದೆ ಸರ್ ಗೋಬಿ? ಗೋಬಿ ಸೂಪರ್ ಆಗಿದೆ ಸರ್. ನಾವು ಆಕ್ಚುಲಿ ಇಲ್ಲಿ ಲೋಕಲ್ T.Dasarahalli ಅವರೇ. ಓಕೆ. ಆಲ್ಮೋಸ್ಟ್ ಒಂದು 6 years ಇಂದ ಟೇಸ್ಟ್ ಮಾಡ್ತಾ ಇದೀವಿ. ಓಕೆ. ಸೂಪರ್ ಆಗಿದೆ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಚೆನ್ನಾಗಿದೆ ಸರ್. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾಂ ಸರ್, ವೀಕ್ಲಿ ಒಂದು 2-3 ಟೈಮ್ಸ್ ಬರ್ತಾ ಇರ್ತೀನಿ. ವೀಕೆಂಡ್ಸ್ ಅಂತೂ ಮಿಸ್ ಮಾಡಲ್ಲ. ಓಕೆ, ಬರ್ತೀನಿ. ಸೊ ನಮ್ಮ ವೀಕ್ಷಕರಿಗೆಲ್ಲ ಏನ್ ಹೇಳ್ತೀರಾ, ಇಲ್ಲಿನ ಗೋಬಿ ಟೇಸ್ಟ್ ಹೇಗಿದೆ ಅಂತ? ಸರೌಂಡಿಂಗ್ಸ್ ನಿಯರ್ ಬೈ ಹೆಸರುಘಟ್ಟ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, 8 ಮೈಲ್ ದಾಸರಹಳ್ಳಿ ಅವರು ಬಂದು ಒಂದ್ಸಲಿ ಟೇಸ್ಟ್ ಮಾಡಿ. ಓಕೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಕ್ರಿಸ್ಪಿನೆಸ್ ಇದೆ, ಫುಲ್ ಕ್ರಂಚಿ ಕ್ರಿಸ್ಪಿನೆಸ್, ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ಬಂದು ಟೇಸ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆ ಫ್ರೆಂಡ್ಸ್, ಇವರು ಗೋಬಿ ಮಾಡೋದ್ರಲ್ಲಿ ಸುಮಾರು ವರ್ಷಗಳ ಅನುಭವವಿದೆ. ಹಾಗಾಗಿ ತುಂಬಾ ರುಚಿಯಾಗಿ ಗೋಬಿ ಮಾಡೋದನ್ನು ಕಲ್ತಿದ್ದಾರೆ ಇವರು. ನೋಡಿ ಫ್ರೆಂಡ್ಸ್, ತುಂಬ ಅಷ್ಟೇನು ಕಲರ್ಫುಲ್ ಇಲ್ಲ,
ಒಂದು ನಾಟಿ ಸ್ಟೈಲ್, ಅದಕ್ಕೋಸ್ಕರ ಈ ರೀತಿ ಕಾಣ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ರೀತಿಯ ಒಳ್ಳೆಯ ರುಚಿಯಾದ ಗೋಬಿಯನ್ನು ಸವಿಬೇಕಂತ ಹೇಳಿದ್ರೆ ಭುವನೇಶ್ವರಿ ನಗರ T.Dasarahalli ವಿಡಿಯೋ ಸ್ಕೂಲ್ ಆಪೋಸಿಟ್ ಇದೆ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವರು ಅವರ ಶ್ರೀಮತಿ, ಅವರು ಕೂಡ ಇವರಿಗೆ ಈ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡಿಕೊಂಡು ಇರ್ತಾರೆ. ಗೋಬಿಯನ್ನು ಫ್ರೈ ಮಾಡೋದಕ್ಕೆ ಎಣ್ಣೆಯಲ್ಲಿ ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರ್ಸ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮ್ಮ ಹೆಸರು ಶೋಭಾ ಅಂತ. ಸೊ ಟೇಸ್ಟ್ ಮಾಡಿದ್ರಲ್ಲ ಗೋಬಿ ಮಂಚೂರಿಯನ್, ಸರ್ ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್. ಏನೇನು ಅನಿಸುತ್ತೆ? ತುಂಬಾ ಚೆನ್ನಾಗಿದೆ. ನಾವು ಯಾವಾಗಲೂ ಇಲ್ಲೇ ತಗೊಂಡು ಹೋಗೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 6 years ಇಂದ ಬರ್ತಿದ್ದೀವಿ ಸರ್. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಇಲ್ಲೇ ನಾವು ತಗೊಂಡು ಹೋಗ್ತೀವಿ. ರೆಗ್ಯುಲರ್ ಬರ್ತಾ ಇರ್ತೀರಾ? ಹೌದು ಸರ್, ಬರ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್, ಸಿ ಯು.